ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ಲಾಗ ಹೆಂಗೈತೆ ಅಂತ ಹೇಳಿ ನೋಡೋಣ ರೀ. ಮತ್ತು ವಿಶೇಷವಾಗಿ ಮದುವೆದು ಹೋದ್ರೆ ನಾ ಈಗ ಫ್ರೆಶ್ ಜಾಕ ಮಾಡಿ ಬಂದನ್ರಿ. ಅದಕ್ಕೆ ಮುಖ ಎಲ್ಲ ಕೆಂಪು ಹಾಕತ್ ನೋಡ್ರಿ ನಂದು. ಯಾಕಂದ್ರೆ ಸ್ವಲ್ಪ ವೈಟ್ ಹೆಡ್ಸ್ ಇರ್ತಾವಲ್ಲ ರೀ. ಬಿಸಿನೀರು ಜಾಕ ಆದ ನಂತರ ಒಂದು ಟವಲ್ಲೇ ತಿಕ್ಕೊಂಡ್ರೆ ಈ ಥರ ವೈಟ್ ಹೆಡ್ಸ್ ಎಲ್ಲ ಕಡಿಮೆ ಆಗ್ತಾವೆ ಅಂತೇಳಿ ತಿಕ್ಕೊಂಡು ಮುಖ ಎಲ್ಲ ಕೆಂಪು ರಾಳ ಆಯ್ತು. ಅದೇ ರೀತಿ ನಮ್ಮ ಕಡೆ ನಮ್ಮ ಯಜಮಾನ್ರ ಮದುವೆ ಇರ್ತಾರಲ್ರಿ, ಅದು ಜಾಸ್ತಿ ಬಸವ ತತ್ವದಿದ್ದಲ್ಲಿ ಹೋಗಿರ್ತಾರೋ ಅಲ್ಲಿ ಹೋಗಿ ಬರ್ಬಿಡೋದು. ಅವ್ರಿಗೆ ಗಿಫ್ಟ್ ಏನು ಕೊಡ್ತಾರೆ ಅನ್ನೋದನ್ನು ಈ ವ್ಲಾಗ್ನಾಗ ತೋರ್ಸೀನಿ ರೀ. ಅದೇ ರೀತಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಲೈಕ್ ಕಾಮೆಂಟ ಶೇರ್ ಮಾಡಿರಿ. ವ್ಲಾಗ್ ಹೆಂಗೈತೆ ಅಂತೇಳಿ ನೋಡ್ರಿ. ನೋಡ್ರಿ, ಹೋದದಕ್ಕೆ ಇಲ್ಲಿ ಒಲ್ಲೆಯವ್ರ ಮದುವೆ ಅಂತಿತ್ತು. ಅದಕ್ಕೆ ಮದುವೆ ಹೋಗಿದ್ರು ಯಜಮಾನ್ರು. ಅವ್ರಿಗೆ ಹೋದದಕ್ಕೆ ಏನಂತಂದ್ರೆ ರಿಟರ್ನ್ ಗಿಫ್ಟ್ ಏನು ಕೊಟ್ಟಾರಂದ್ರೆ ಈ ಬತ್ತಿ ಉಂಡಿ ಮತ್ತು ಬುಕ್ ಕೊಟ್ಟಾರ ನೋಡ್ರಿ. ಹಚ್ಕೋತಿ ನೋಡಿ, ಹಂಗೆ ಹಚ್ಕೋತಿ. ಹಂಗೆ ಕೊರ್ಕೊಬಾರ್ದ ಮಗನ. ತಗೊಂಬ ಕೈಲಿ ಹಚ್ಕೋಬೇಕು. ಕೈಲಿ ಹಚ್ಕೋ. ಎಸ್ ನೋಡ್ಲಿ ಹೇಳು ಚಂದ ಕಾಣತತ್ವ. ವಿಶ್ವಗುರು ಶ್ರೀ ಬಸವಣ್ಣನವರ ವಚನಗಳು, ಜ್ಞಾನ ದಾಸೋಹ ಶರಣ ಸಮರ್ಪಣೆ ರೀ. 8666 ಅಂದ್ರೆ ಏನಿದೆ ಅರ್ಥ? ಅಷ್ಟಾವರಣ, ಶಟಸ್ಥಲ, ಷಟ್ಸೂತ್ರ, ಷಟ್ಕ್ರಿಯೆ, ಚಟಸ್ಥಲಗಳು. ಅಷ್ಟಾವರಣ, ಷಟ್ಸೂತ್ರ, ಷಟ್ಕ್ರಿಯೆ, ಷಟ್ಸ್ಥಲ, ಷಡಾಕ್ಷರಿ. ಮೊದಲ 8 RRRR. ಯಜಮಾನ್ರು ಮದುವೆಗೆ ಹೋಗಿದ್ರು. ನಾನು ಮತ್ತು ನನ್ನ ಮಗಳು ಅಷ್ಟೇ ಇದು ಸಂಬಂಧ ಚಪಾತಿ ಮಾಡೀನಿ. ಅದ್ರಾಗ ನಮ್ಮ ಯಜಮಾನ್ರಂತೂ ಚಪಾತಿ ಲಾಯ್ಕಾಗೋಲ್ಲ, ನಮ್ಗೆ ಚಪಾತಿ ಲಾಯ್ಕ್ರಿ. ಮತ್ತು ಅವ್ರ ಮದುವೆಗೆ ಹೋಗಿದ್ರಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲೇ ಚಪಾತಿ ಮಾಡ್ಕೊಂಡು ಬಾಜಿ ಮಾಡ್ಕೊಕ್ಕೆ ಹೋಗಲಿಲ್ಲ. ಯಾಕಂದ್ರೆ 2 ಥರ ಹಿಂಡಿ ಮಾಡಿದ್ನಲ್ರಿ. ಇಲ್ಲೇ ಟೊಮೆಟೊ ಹಿಂಡಿ ಮತ್ತು ಶೇಂಗಾ ಅಲ್ರಿ ಕೆಂಪು ಖಾರದ ಹಿಂಡಿ ಮಾಡಿದ್ನಿ. ಈಗ ತುಪ್ಪ ಟೊಮೆಟೊ ಹಿಂಡಿ ಹಚ್ಕೊಂಡು ತಿಂದ್ರಂತೂ ಭಾರಿ ಟೇಸ್ಟ್ ಅನಿಸ್ತು. ಹುಡುಗರಿಗಿದ್ರು ನೀವು ಈ ಥರ ಹಿಂಡಿ ಮಾಡಿಕೊಡ್ರಿ. ಏನಂದ್ರೆ ನನ್ನ ಮಗಳು ಒಂದು ಸ್ವಲ್ಪ ಅದ್ರಾಗ ಅರ್ಧ ಚಪಾತಿ ಅಷ್ಟು ತಿಂದಳು. ಆಕೆ ಜಾಸ್ತಿ ಸ್ವೀಟ್ ಅಂದ್ರೆ ನಾನು ಹಾಲು ತುಪ್ಪ ಅಥವಾ ಮತ್ತು ಹಿಂಗೆ ಹಾಲು ಬೆಲ್ಲ ಹಾಕಿ ತಿನ್ನಿಸಿರ್ತಾನು. ಇವತ್ತು ಒಂದು ಸ್ವಲ್ಪ ಹಿಂಡಿ ಹಚ್ಕೊಡ್ಬೇಕಂದ್ರೆ ಹೊಡೆದ ಆಕೆ ತಿಂದಿಲ್ರಿ. ಅಂದ್ರೆ ಅರ್ಧ ಚಪಾತಿ ಅಷ್ಟು ತಿಂದಳು. ಅದಕ್ಕೆ ಹುಡುಗರಿಗೆ ಬಾಯಿಗೆ ಟೇಸ್ಟು ಹತ್ತತಿ. ಚಪಾತಿ ದೋಸೆ ಎಲ್ಲರೂ ಹೊಂತತಿ. ನೀವು ಕೂಡ ಆ ಒಂದು ಹಿಂಡಿಯನ್ನು ಮಾಡಿರಿ. ಮತ್ತು ನೋಡ್ರಿ ಇಲ್ಲೇ ಆಕೆಗೆ ನಾವು ಜಾಸ್ತಿ ರೀ ನಾ ಮನ್ಯಾಗ ಇದ್ದೆ ಅಂತ ಯಜಮಾನ್ರು ಏನು ಮಾಡ್ತಾರೋ ನಾ ಇಲ್ಲಾಗ ಫೋನ್ ಜಾಸ್ತಿ ಕೊಡ್ತಾರೆ ಆಕೆಗೆ ನಾ ಇದ್ದೆ ಅಂದ್ರೆ ಫೋನ್ ಕೊಡಲ್ಲ ಬೇವು ಸಂಬಂಧ. ಈಗ ನೋಡಿರಿ ಮಕ್ಕಳಿಗೆ ನೀವು ಇದೇ ರೀತಿ ಏನು ಮಾಡಿರಿ, ಆದಷ್ಟು ಅವ್ರಿಗೆ ಟಾಯ್ಸ್ ಕೊಟ್ಟು ಆಡೋಕೆ ಹಚ್ಚಿರಿ. ಹುಡುಗರು ಆಡ್ತಿರ್ತಾರೋ. ಆಮೇಲೆ ಸಾಯಂಕಾಲ ಟೈಮಿಗೆ ವಾಕಿಂಗ್ ಮಾಡತ್ತಿದ್ದೆ ನಾನು. ಇಲ್ಲೇ ನಮ್ಮ ಬೈಲಹೊಂಗಲ ಜಾತ್ರೆ ಇತ್ತಲ್ರಿ, ಆ ಜಾತ್ರೆದ ತೊಟ್ಲು ಜಿಕ್ಕದು ಅಂತಾರಲ್ಲ ಅವೆಲ್ಲನೂ ಏನಾಗಿದ್ದು ಅಂದ್ರೆ ಪೂರ್ತಿ ಕಾಣತಿದ್ದು. ಅದಕ್ಕಾಗಿ ಜಾತ್ರೆದು ನೆನ್ಪು ಮಾಡ್ಕೊತಿದ್ನಿ. ಪಾಪ 5ನೇ ದಿನದ ಜಾತ್ರೆ ದಿವಸ ನಮ್ಮ ಬೈಲಹೊಂಗ ಒಬ್ಬರು ಆಕ್ಸಿಡೆಂಟ್ ಆಗಿ ತಿರ್ಕೊಂಡ್ರು. ಎಲ್ಲಿ ದೇವ್ರಿಗಂತ ಹೋಗಿ ಬರುವಾಗ ನೋಡ್ರಿ, ದೇವ್ರಿಗೆ ಹೋಗಿ ಬರುವಾಗ ಟ್ಯಾಕ್ಟ್ರ್ ಏನೋ ಇದಾಗಿ ತಿರ್ಕೊಂಡ್ರಂತೆ. ನಿನ್ನೆ ಮಾತಾಡತ್ತಿದ್ರು ಇಲ್ಲಿ ಆಂಟಿಗಳು. ಪಾಪ 42 ವರ್ಷದ ಹೆಣ್ಮಗಳು ನೋಡ್ರಿ ತಿರ್ಕೊಂಡವರು. ಅದೇ ರೀತಿ ಈಗ ಬೆಳಗಿನ ಟೈಮಿಗೆ ಉಪ್ಪಿಟ್ಟು ಮಾಡತ್ತೀನಿ ನೋಡ್ರಿ. ನಾನು ಏನಂತಂದ್ರೆ ಆದಷ್ಟು ಯಜಮಾನ್ರಿಗೆ ಅವಲಕ್ಕಿ ಇಷ್ಟ ಆಗೋಲ್ಲ, ಅವ್ರಿಗೆ ಉಪ್ಪಿಟ್ಟು ಇಷ್ಟ. ನಂಗೆ ಚಪಾತಿ ಇಷ್ಟ, ಏನಂದ್ರೆ ಅವಲಕ್ಕಿ ಇಷ್ಟ. ಅದ್ರಾಗ ಉಪ್ಪಿಟ್ಟು ಅಂದ್ರೆ ಆಗಿ ಬರಲ್ರಿ. ಈಗ ನನ್ಗೆ ಏನಂದ್ರೆ ಉಪ್ಪಿಟ್ಟಿಗೆ ಎಷ್ಟು ನೀರು ಹಾಕ್ಬೇಕು ಅನ್ನೋದು ಗೊತ್ತಾಗಲ್ರಿ. ನಾನು ಮೆಸರ್ಮೆಂಟ್ಲೇ ಉಪ್ಪಿಟ್ಟು ಮಾಡ್ತಾನು, ಉದುರಾಗಿ ಬರ್ತೈತಿ. ನನಗೆ ಹಂಗೆ ಇಟ್ಟು ಏನಾಕತಿ ಫುಲ್ ರಾಡಿಂಗ್ ಆಗ್ತತಿ, ಅಂದ್ರೆ ತೆಳ್ಳಗೆ ಆಗ್ತದೆ ಭಾಳ. ಅದಕ್ಕಾಗಿ ನಾನು ಇಲ್ಲೇ 1 ಬೌಲ್ನಷ್ಟು ರವೆ ತೊಗೊಂಡಿನಿ. ಅದಕ್ಕೆ 3 ಫಸ್ಟ್ ನೀರು ಹಾಕಿರ ಉಪ್ಪಿಟ್ಟು ಉದುರಾಗಿ ಬರ್ತೈತಿ. ಮತ್ತು ಕೊತ್ತಂಬರಿ ನಾನು ಏನು ಮಾಡೀನಿ ಅಂದ್ರೆ ಆಗಲೇ ಅದನ್ನು ತಂದು ಹಂಗೆ ಇಟ್ಟಿರ್ತಾವಲ್ರಿ ಫ್ರಿಜ್ನಾಗ ಕಟ್ ಮಾಡಿ, ಆದ್ರೆ ಅಂದ್ರೆ ಹಾಕುವಾಗ ತೊಳೆದು ಹಾಕ್ತೇನೆ ನೋಡ್ರಿ. ಇಲ್ಲೇ ಏನಂತಂದ್ರೆ ಆದಷ್ಟು ತರಕಾರಿಗಳನ್ನು ತೊಳೆದೇ ಯೂಸ್ ಮಾಡ್ತಾನೆ. 1 ಬೌಲ್ನಷ್ಟು ಅಂದ್ರೆ ಯಾರು ಹೆಚ್ಚಿಗೆ ಯಾರು ಬಂದ್ರೆ ಊರಿಂದ ಇದು ಬಂದ್ರೆ 2 ಬೌಲ್ ಅಥವಾ 1.5 ಬೌಲ್ನಷ್ಟು ಯೂಸ್ ಮಾಡ್ತಾನೋ. ಇಲ್ಲ ಅಂತಂದ್ರೆ ನಮ್ಗೆ ಡೈಲಿ ಅಂದರೆ ಕೇಡಾಗಂಗಿಲ್ಲ ಅಷ್ಟು ಉಳಿತೈತೆ ಅನ್ನೋ ಸಂಬಂಧ 1 ಬೌಲ್ನಷ್ಟು ಉಪ್ಪಿಟ್ಟು ಮಾಡ್ತಾನೋ. ಮತ್ತು ಮಗಳಿಗೆ ಒಂದು ಸ್ವಲ್ಪ ಆರಾಮಿಲ್ಲ ಅನ್ನೋ ಸಂಬಂಧ ಯಜಮಾನ್ರಿಗೆ ಇಡ್ಲಿ ತೊಗೊಂಬಂದ್ರೆ ಆಕೆಗೆ. ಆದ್ರೆ ಆಕೆ ನನಗೆ ಆರಾಮಾಗೈತಿ, ನಾ ಇಡ್ಲಿ ತಿನ್ನಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಚಾಲೂ ಮಾಡಿದ್ದು. ನಿರ್ವಾತಮ್ಮ ಅಂತಂದದಕ್ಕೆ ಒಂದು ಅರ್ಧ ತಿಂದಳು. ಸಾಂಬಾರು ಚಟ್ನಿ ಹಂಗೆ ಐತೆ, ಅದನ್ನ ಯಾಕೆ ವೇಸ್ಟ್ ಮಾಡೋದು, ನಾನು ಉಪ್ಪಿಟ್ಟು ಹಾಕೊಂಡು ತಿಂದ್ರೆ ಆಯ್ತಂತ ಇಟ್ಕೊಂಡು ಕುಂತೀನಿ.
ಸಂಡೇ ಲಾಗ್ ನೋಡಿರಿ. ಯಾಕಂತಂದ್ರೆ ಆಕಿ ಸ್ಕೂಲ್ ಹೋಗಿ ಬಂತಂದ್ರೆ ಏನಾಗ್ಬಿಡ್ತೈತಿ, ಕೆಲಸ ಆಕಿನ ಕೈಸ್ನಾರ ಬಾಂಡೆ ಕಸ ಅಡುಗೆ ಇದು ಒಂದು ಸ್ವಲ್ಪ ಏನಾರು ಮಾಡಿ ಆಕೆ ಮಧ್ಯಾಹ್ನ ಟೈಮಿಗೆ ರೊಟ್ಟಿದು ಮ್ಯಾಟ್ರ್ ಅಂತ ಇಟ್ಕೊಂಡಿರ್ತಾನೋ. ಆದ್ರೆ ಸಂಡೇ ಆಕೆ ಮನ್ಯಾಗ ಇರ್ತಾಳಲ್ರಿ, ಭಾಳ ಕಿರಿಕಿರಿ ಹಚ್ಕೊಂಡು ಕುಂತ್ಬಿಡ್ತಾಳು. ಯಜಮಾನ್ರು ಇದ್ರೆ ನಡಿತೈತಿ, ಇಲ್ಲ ಅಂತಂದ್ರೆ ಮನೆ ಹರಿವೀನಿ, ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅಂತ ನಿಂದಿರ್ತಾಳು. ಮತ್ತು ಇದೊಂದು ಕಟ್ಟರ್ ಒಂದು ಆ್ಯಕ್ ಚಲೋ ಆಗಿಬಿಟ್ಟೈತೆ ನನಗೆ. ಇದನ್ನು ಆನ್ಲೈನ್ದಾಗ ತರ್ಸಕ್ಕೆ ಹೋದ್ರೆ 300 ಐತ್ರಿ. ನೀವು ಇಲ್ಲಿ ಯಾರು ಬಂದಲ್ಲಿ ತೊಗೊಂಡ್ರೆ ಎಷ್ಟು ಐತಂದ್ರೆ ಇದಕ್ಕೆ ರೇಟ್ ₹150 ನೋಡಿರಿ. ಅದೇ ರೀತಿ ಹಂಡೆಯನ್ನು ಬೆಳಗ್ಗೆ ನೀರು ಹಾಕಿನಿ. ಮತ್ತು ಇಲ್ಲೇ ಎಲ್ಲ ಬಾಂಡೆ ತಿಕ್ಕಿದ್ದು ಅವನಿಷ್ಟ ನೋಡಿರಿ. ಅಂದರೆ ಇದ್ರ ಮ್ಯಾಗ ಇಲ್ಲಿಟ್ನಿ ಅಂದ್ರೆ ಏನಾಗತ್ತಂದ್ರೆ ಅವು ಎಲ್ಲನೂ ಏನಾರು ಸಿಡಿದು ಮತ್ತು ಅವನ್ನೆಲ್ಲ ಬೆಳಗಾಕೆ ತೊಗೋದಕ್ಕತ್ತಂತೆ ಸಪ್ರೇಟ್ ಆ ಕಡೆ ತೆಗೆದಿಟ್ಟಿನಿ. ಇದನ್ನು ಉಪ್ಪಿಟ್ಟು ಆದ ನಂತರ ಎಲ್ಲ ಕ್ಲೀನ್ ಮಾಡಿರಿ ಆತಂಥೇಳಿ. ಅದಟ್ಟು ನೋಡಿರಿ, ಹೆಣ್ಮಕ್ಳಿಗೆ ಎಲ್ಲಿ ಹೋದರೂ ಅಡುಗೆ ಕೆಲಸ ತಪ್ಪೋದೇ ಇಲ್ಲ. ಅದ್ರಾಗ ನಮ್ಮ ಮನೆಗಂತೂ ಯಾರು ಮಾಡೋರೇ ಇಲ್ಲ ಅನ್ನೋಂಗೆ ಅನಿಸುತ್ತೆ. ಯಾಕಂತಂದ್ರೆ ನಮ್ಮ ತವ್ರ ಮನೆಗೆ ಹೋದ್ರೆ ನಮ್ಮ ಅವ್ವನೂ ಮಾಡ್ತಿರ್ತಾಳೆ, ನಮ್ಮ ವಯ್ನಿ ಮಾಡ್ತಿರ್ತಾಳೆ, ನಾವು ಒಂದು ಏನಾರು ಮಾಡಿರಿ ನಡಿತೈತಪ್ಪ ಅನ್ನೋಂಗೆ ಅನಿಸುತ್ತೆ. ಆದ್ರೆ ಇಲ್ಲಿ ಎಲ್ಲನೂ ನಾವು ಮಾಡ್ಬೇಕಲ್ರಿ. ಹಾಗಾಗಿ ಒಮ್ಮೊಮ್ಮೆ ಅಡುಗೆ ಕೆಲಸ ಬ್ಯಾಸ್ರ ಆಕತಿ. ಅದ್ರಾಗ ನಮ್ಮ ಎದುರಿಗೆ ಆಂಟಿ ಹೇಳ್ತಾಳೆ ನೋಡ್ಬೇಕು ರೀ, ಯವ್ವ ನಾನೇ ಮಾಡೋದವ್ವ, ಅವ್ರ ಮನ್ಯಾಗ ನಿಮ್ಮ ಮನ್ಯಾಗ ನಿಮ್ಮ ಸಮಯಪ್ಪ ಹೆಲ್ಪ್ ಮಾಡ್ತಾರೋ, ನಮ್ಮ ಮನ್ಯಾಗ ಯಾರು ಹೆಲ್ಪ್ ಮಾಡೋರಿಲ್ಲ ಅಂತ ಹೇಳ್ತಾರೋ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಅಂಡ್ ಟಿಪ್ಸ್. ಸಮ್ಮ ಊರಿಗೆ ಹೋಗೋಣ ಪೇಡೆ ತಿಂದು ಶಕ್ತಿ ಬರತೈತಿ. ಗುಡ್ ಗುಡ್ ಗುಡ್. ಮತ್ತೆ ಇಡ್ಲಿ ತಿನ್ನಂದ್ರೆ ಏನಂತಿ ನೀನು? ಇಡ್ಲಿ ತಿನ್ನಂದ್ರೆ ಏನಂತಿ ಅಮ್ಮ? ಆರಾಮಾಗೈತಿ. ನಂಗೆ ಇಡ್ಲಿ ಬೇಡ. ಅದು ಆರಾಮ ಇಲ್ಲೇ ಇಲ್ಲ ಅಷ್ಟು ತಿನ್ಬೇಕು ಅಮ್ಮ ಅದನ್ನ. ಹೌದು, ಆರಾಮಿದ್ದಾಗ ತಿನ್ಬಾರ್ದು ಇಡ್ಲಿ? ತಿನ್ಬಾರ್ದು? ಯಾಕೆ ತಿನ್ನಲ್ಲ? ನಿಂಗೆ ಆರಾಮಾದ್ರೆ ಏನು ಇಡ್ಲಿ ತಿನ್ನೋದಕ್ಕೆ ಅದಕ್ಕೇನು ರೂಲ್ಸ್ ಐತೆ ನಮಗನ ಅಂದ. ಆರಾಮಾಗೈತಿ, ನಾ ಇಡ್ಲಿ ತಿನ್ನಲ್ಲ. ಫ್ರೆಂಡ್ಸೇ, ಬೆಳಗ್ಗೆದ್ಗೂ ಉಪ್ಪಿಟ್ಟು ನಾಷ್ಟ ಆಯ್ತು ರೀ. ಇನ್ನು ಮಧ್ಯಾಹ್ನ ಚಪಾತಿ ಮಾಡಿರತ್ತು ಅಂಥೇಳಿ ನಾನಿಲ್ಲಿ ನನ್ನ ಮಗಳು ಏನೋ ಪೇಡೆ ಕೊಟ್ಟಳು ಅಂತ ತಿನ್ಕೊಂತ ಅಡ್ಡಾಡತ್ತಿದ್ದೆ ನಾನು. ಮತ್ತು ಮಧ್ಯಾಹ್ನ ಊಟಕ್ಕೆ ಚಪಾತಿ, ಆನಂತರ ಈರುಳ್ಳಿ ಪಲ್ಯ ಏನು ಮಾಡಿದ್ನಿ. ಇನ್ನೇನು ಮಾಡೋದು ಬೇಡ, ಸಾಂಬಾರು ಐತೆ ಅಂತ ನಾತಿದ್ನಿ. ಆಟೋ ತಂದ್ಕೊಡ್ದೆ ಪಕ್ಕದ ಮನೆ ಆಂಟಿ ರೀ ನಂಗೆ ದೋಸೆ ತಂದು ಕೊಟ್ಟಳು. ಬೆಳಗ್ಗೆ ನಾಷ್ಟ ಆಯಿತು, ಮತ್ತು ಮಧ್ಯಾಹ್ನ 12 ಗಂಟೆ ಸುಮಾರು ಮತ್ತು ನಾಷ್ಟ ಆಯಿತು. ಹಾಗಾಗಿ ಅಡುಗೆಲ್ಲ ನಂದು ಏನಂದ್ರೆ ಉಳ್ದೇ ಬಿಡ್ತು ನೋಡಿರಿ. ದೋಸೆ ಕೊಟ್ಟರು, ದೋಸೆ ತಿಂದವು ರೀ. ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತೇನೆ ನೋಡಿರಿ.